ಹಾಯ್ ಹೆಲೋ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಮುಂದೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಇದೆ ನನ್ನ ದೇವಸ್ಥಾನಕ್ಕೆ ಹೋಗೋ ಹಿಂದೆ. ಏನ್ ಸ್ಟೋರಿ ಅಂತ ಹೇಳಿದ್ರಪ್ಪ, ಇವತ್ತು ಅಂದ್ರೆ 9th ಆಫ್ ಜುಲೈ ಸಾಯಂಕಾಲ ನಾನು ಪ್ಲಸ್ ನನ್ನ 3 ಜನ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗ್ಬೇಕಾಗಿತ್ತು. ಬಟ್ ಗೋವಾಗೆ ಹೋಗಕ್ ಆಗಿಲ್ಲ, ಕ್ಯಾನ್ಸಲ್ ಆಯ್ತು ಡ್ಯೂ ಟು ಫ್ರೆಂಡ್ಸ್. ಆ ಫ್ರೆಂಡ್ಸ್ ಹೆಸರು ಏನಂತಾನು ಮುಂದೆ ಹೇಳ್ತೀನಿ. ಬಟ್ ಏನಾಯ್ತು ಅಂದ್ರೆ ಲಾಸ್ಟ್ ವೀಕ್ ಅಂತ ನಾವು ಗೋವಾಗೆ ಹೋಗ್ತಾ ಇದ್ರಿ ಇವತ್ತೇ, ಬಟ್ ಕ್ಯಾನ್ಸಲ್ ಮಾಡಿದ್ರು. ಏನಿಗೆ ಗೋವಾ ಕ್ಯಾನ್ಸಲ್. ಸರಿ ಓಕೆ ಅನ್ಕೊಂಡು ಏನ್ ಮಾಡಿದ್ರಿ, ಓಕೆ ಗೋವಾ ಕ್ಯಾನ್ಸಲ್ ಆಯ್ತು, ಬೇಡ ಅಂತ ಹೇಳಿದ್ರು. ಯಾಕೆ ಬೇಡ ಅಂತ ಹೇಳಿದ್ರು, ಏನ್ ಬೇಡ ಅಂತ ಹೇಳಿದ್ರು, ಏನ್ ಕ್ಯಾನ್ಸಲ್ ಆಯ್ತು ಗೊತ್ತಾಗಿಲ್ಲ. ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ರಿ, ಸೊ ವಿ ವಿಲ್ ಗೋ ಫಾರ್ ಕೂರ್ಗ್. ಇಲ್ಲಿ ನಿನ್ನೆ ಗಂಟ ಕೂರ್ಗ್ ಹೋಗೋಣ ಇವತ್ತು ಅಂತ ಪ್ಲಾನ್ ಮಾಡಿದ್ರಿ. ಬಟ್ ಇವನ್ ಕೂರ್ಗ್ ಹೋಗೋಕ್ಕೂ ಆಗಿಲ್ಲ, ಇವನ್ ಕೂರ್ಗ್ ಆಲ್ಸೋ ಕ್ಯಾನ್ಸಲ್ಡ್. ಯಾಕೆ? ಡ್ಯೂ ಟು ಒಬ್ಬ ಫ್ರೆಂಡ್. ಯಾರ ಫ್ರೆಂಡ್? ಅವನ ಹೆಸರು ಶ್ರೀನಿವಾಸ್ ಭಾರದ್ವಾಜ್. ಯಾಕೆ ಯಾಕೆ ಕ್ವಶನ್ ಮಾರ್ಕ್. ಅವನ್ಗೆ 2 months ಬಿಫೋರ್ ಮದ್ವೆ ಆಗಿದೆ. ಫೈನ್. ಅವನ್ಗೆ ಏನಂತ ಆಲ್ಮೋಸ್ಟ್ 2 weeks ಇಂದ ಹೇಳ್ತಾ ಇದ್ದೀನಿ, ನಿಮ್ ವೈಫ್ ಕೇಳಪ್ಪ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀರಿ ಈ ದಿವಸ ಅಂತ ಹೇಳು ಅಂತ ಹೇಳ್ತಾ ಇದ್ರು. ಅಣ್ಣ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಗೊತ್ತಿಲ್ಲ. ಸೊ ಏಕ್ದಮ್ ನಿನ್ನೆ ಹೇಳಿದಾನ ಅವ್ರ ವೈಫ್ ಹತ್ರ, ಏನೋ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ. ಅವ್ರ ವೈಫ್ ಪಾಪ ಏನ್ ಹೇಳಿದಾರೋ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಆಷಾಢ ಬೇರೆ ಇದೆ, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದಾರೆ. ಓಕೆ, ವ್ಯಾಲಿಡ್ ರೀಸನ್ ಅಪ್ಪ. ಅವನು ಏನಂದ, ನಾನು ಫ್ಯಾಮಿಲಿ ಮ್ಯಾನ್ ಪ್ರಾಬ್ಲಮ್ ಅರ್ಥ ಮಾಡ್ಕೋ ಬಾಸ್ ಅಂದ. ಓಕೆ ಫೈನ್ ಆಯ್ತು, ನೀನ್ ಬೇಡ ಬಿಡ್ಗುರು, ಇನ್ನ ಬೇರೆ ಇಬ್ಬರು ಇದಾರಲ್ಲ ಅವ್ರ ಜೊತೆ ಬರ್ಬೋದಲ್ಲ, ಅವ್ರಾದ್ರೂ ಬರ್ಬೋದಾಗಿತ್ತಲ್ಲ ಅಂತ ನಾನು. ಬಟ್ ಅವ್ರೇನ್ ಕಾರಣ ಕೊಟ್ರು ಅಂದ್ರೆ, ಶ್ರೀನಿ ಬೈ ಬರ್ತಿಲ್ಲ, ನಾವು ಬರ್ತಿಲ್ಲ. ಅವರಿಬ್ರು ಯಾರು? ವಿವೇಕ್ ಅಂಡ್ ವಿಘ್ನೇಶ್, ಇವ್ರಿಬ್ರು ಬರಲ್ಲ ಅಂತಂದ್ರು. ಯಾಕೆ? ಶ್ರೀನಿ ಬೈ ಬರ್ತಿಲ್ಲ ಅಂತ. ಸೊ ನಾನು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಒಬ್ನೇ. ಗೋವಾನು ಇಲ್ಲ, ಗೋವಾನು ಇಲ್ಲ, ಕೂರ್ಗೂ ಇಲ್ಲ. ಸೊ ದೇವರೇ ಅಂತ ಗತಿ ಅಂತ ದೇವಸ್ಥಾನ ಹೋಗ್ತಾ ಇದೀನಿ. ಯಾವ ದೇವಸ್ಥಾನ ಅಂತ ಮುಂದೆ ಹೇಳ್ತೀನಿ. ಬಾಯ್ ಬಾಯ್.